ಎಲ್ಲ ಸ್ಪರ್ಧಾರ್ಥಿಗಳಿಗೆ 2ನೇ ಕ್ಲಾಸ್ಗೆ ಸ್ವಾಗತ. ಇವತ್ತು ಒಗಟುಗಳನ್ನು 2ನೇ ಕ್ಲಾಸ್ ಇದು. ನಿನ್ನೆಯ ಒಂದು ತರಗತಿಯಲ್ಲಿ ಮೊದಲೇ ಒಂದು ಕ್ಲಾಸಿನಲ್ಲಿ 2 ಉದಾಹರಣೆಗಳನ್ನು ಬಿಡಿಸಿದ್ದೀವಿ. ಇವತ್ತು ಮೂರನೇ ಒಂದು ಉದಾಹರಣೆಯನ್ನು ಬಿಡಿಸೋಣ. ಮೂರನೇ ಉದಾಹರಣೆ ಏನು ಕೊಟ್ಟಿದ್ದಾರೆ ಅಂತ ನೋಡ್ರಿ. ಒಂದು ಶಾಲೆಯಲ್ಲಿ 5 ಜನ ಶಿಕ್ಷಕರಿದ್ದಾರೆ. ಎ ಮತ್ತು ಬಿ ಹಿಂದಿ ಮತ್ತು ಇಂಗ್ಲಿಷ್ ಅನ್ನು ಬೋಧಿಸುತ್ತಾರೆ. 5 ಜನ ಶಿಕ್ಷಕರಲ್ಲಿ ಎ ಮತ್ತು ಬಿ ಅನ್ನುವಂಥ ಇಬ್ಬರು ಶಿಕ್ಷಕರು ಹಿಂದಿ ಮತ್ತು ಇಂಗ್ಲಿಷ್ ಅನ್ನು ಬೋಧಿಸುತ್ತಾರೆ. ಸಿ ಮತ್ತು ಬಿ ಇಂಗ್ಲಿಷ್ ಮತ್ತು ಭೂಗೋಳ ಬೋಧಿಸುತ್ತಾರೆ. ಅದೇ ರೀತಿ ಡಿ ಮತ್ತು ಎ ಗಣಿತ ಮತ್ತು ಹಿಂದಿಯನ್ನು ಬೋಧಿಸುತ್ತಾರೆ. ಇ ಮತ್ತು ಬಿ ಇತಿಹಾಸ ಮತ್ತು ಫ್ರೆಂಚ್ ಅನ್ನು ಬೋಧಿಸುತ್ತಾರೆ. ನೋಡ್ರಿ ಎಷ್ಟು ಜನ ಶಿಕ್ಷಕರಿದ್ದಾರೆ ಅಂತ ಬರೆದುಕೊಳ್ಳಿ. ನಂತರ ವಿಷಯಗಳನ್ನು ಬರೆದುಕೊಳ್ಳಿ. ಅವುಗಳಿಗೆ ನಾವು ರೈಟ್ ಇಲ್ಲ ಇಂಟು ಮಾರ್ಕ್ ಅಂತ ಹಾಕೋತಾ ಹೋಗಬೇಕು. ನೋಡ್ಲಿ ತಿಳಿಸ್ಕೊಡ್ತೀನಿ. ಮೊದಲು ನಾವು ಒಂದು ಚೌಕ ಕಾಲಮನ್ನು ಹಾಕಿಕೊಳ್ಳೋಣ. ನೋಡ್ರಿ ಇಲ್ಲಿ ವಿಷಯ ಶಿಕ್ಷಕ. ಎ ಎಷ್ಟು ಜನ ಶಿಕ್ಷಕರಿದ್ದಾರೆ? ಬಿ ಸಿ ಡಿ ಇ 5 ಜನ ಶಿಕ್ಷಕರನ್ನು ನೋಡುವಂಥದ್ದು. 5 ಜನ ಶಿಕ್ಷಕರು ಯಾವ ಯಾವ ವಿಷಯಗಳನ್ನು ಬೋಧಿಸುತ್ತಾರೆ ಅಂತ ನೋಡೋಣ. ನೋಡ್ರಿ ವಿಷಯ ಯಾವುದು? ಮೊದಲನೇದೊಂದು ವಿಷಯ ಮೊದಲು ಒಂದು ವಿಷಯ ಹಿಂದಿ ಅನ್ನು ಬರೆದುಕೊಳ್ಳೋಣ. ನಂತರ ಇನ್ನೊಂದು ವಿಷಯ ಇಂಗ್ಲಿಷ್. ಈ ರೀತಿ ನೀವು ಬರೆದುಕೊಂಡ್ರೆ ನಿಮಗೆ ಸುಲಭವಾಗುತ್ತೆ. ಇನ್ನೊಂದು ವಿಷಯ ಭೂಗೋಳ. ನೆಕ್ಸ್ಟ್ ಗಣಿತ. ಇತಿಹಾಸ. ಇನ್ನೊಂದು ಯಾವುದು? ಫ್ರೆಂಚ್. ನೋಡ್ರಿ ಸ್ನೇಹಿತರೆ, ಎಷ್ಟು ವಿಷಯಗಳಿವೆ. 5 ಜನ ಶಿಕ್ಷಕರು 6 ವಿಷಯಗಳಿವೆ. 5 ಜನ ಶಿಕ್ಷಕರು 6 ವಿಷಯಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಶಿಕ್ಷಕ ಒಂದೊಂದು ವಿಷಯ ಇಲ್ಲ, 2 ವಿಷಯ ಆಗಿರಬಹುದು ಮತ್ತು 3 ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಶಿಕ್ಷಕ ಅಲ್ಲಿ ಏನ್ ಕೇಳಿದ್ದಾರೆ ಕ್ವಶನ್ ನಮಗೆ, ಯಾರು ಅತಿ ಹೆಚ್ಚು ವಿಷಯಗಳನ್ನು ಬೋಧಿಸುತ್ತಾರೆ ಅಂತ ಕೇಳಿದ್ದಾರೆ. ಮೊದಲು ನಾವು ಈ ಪ್ರಶ್ನೆಯನ್ನ ಕಂಡುಹಿಡಿಯಬೇಕು. ಈ ರೀತಿ ನೀವು ಬರೆದುಕೊಂಡ್ರೆ ಸ್ವಲ್ಪ ಸುಲಭ ಆಗುತ್ತೆ ನಿಮಗೆ. ನೋಡ್ರಲ್ಲಿ ಎ ಮತ್ತು ಬಿ ಹಿಂದಿ ಮತ್ತು ಇಂಗ್ಲಿಷ್ ಅನ್ನ ಬೋಧಿಸುತ್ತಾರೆ. ಎ ಅನ್ನುವಂತ ಒಬ್ಬ ಶಿಕ್ಷಕ ಹಿಂದಿ ಮತ್ತು ಇಂಗ್ಲಿಷ್ ಅನ್ನ ಬೋಧಿಸುತ್ತಾರೆ. ರೈಟ್ ಅನ್ನ ಎ ಅನ್ನುವ ಒಬ್ಬ ವ್ಯಕ್ತಿ, ಒಬ್ಬ ಶಿಕ್ಷಕ ಹಿಂದಿ ಮತ್ತು ಇಂಗ್ಲಿಷ್ ಅನ್ನ ಬೋಧಿಸುತ್ತಾರೆ. ಅದೇ ರೀತಿ ಸಿ ಮತ್ತು ಬಿ ಇಂಗ್ಲಿಷ್ ಮತ್ತು ಭೂಗೋಳವನ್ನ ಬೋಧಿಸುತ್ತಾರೆ. ಯಾರು? ಸಿ ಮತ್ತು ಬಿ. ಈ ಸಿ ಅನ್ನುವ ಒಬ್ಬ ಶಿಕ್ಷಕ ಇಂಗ್ಲಿಷ್ ಅನ್ನ ಬೋಧಿಸುತ್ತಾರೆ. ನಂತರ ಭೂಗೋಳವನ್ನ ಬೋಧಿಸುತ್ತಾರೆ. ರೈಟ್ ಅನ್ನ ಹಾಕಿಕೊಳ್ಳಿ. ಅದೇ ರೀತಿ ಬಿ ಅನ್ನುವ ಒಬ್ಬ ಶಿಕ್ಷಕ ಭೂಗೋಳವನ್ನು ಸಹಿತ ಬೋಧಿಸುತ್ತಾರೆ. ನೋಡ್ರಿ ಬಿ ಒಬ್ಬರು ಶಿಕ್ಷಕರು ಇನ್ನೊಂದು ಯಾವ ವಿಷಯ? ಹಿಂದಿ ಮತ್ತು ಇಂಗ್ಲಿಷ್ ಅನ್ನ ಬೋಧಿಸುತ್ತಾರೆ. ನೋಡ್ರಿ ಎ ಮತ್ತು ಬಿ ಹಿಂದಿ ಮತ್ತು ಇಂಗ್ಲಿಷ್ ಅನ್ನ ಬೋಧಿಸುತ್ತಾರೆ. ಎ ಮತ್ತು ಬಿ ಹಿಂದಿ ಮತ್ತು ಇಂಗ್ಲಿಷ್ ಅನ್ನ ಬೋಧಿಸುತ್ತಾರೆ. ಅದೇ ರೀತಿ ಬಿ ಮತ್ತು ಸಿ ಇಂಗ್ಲಿಷ್ ಮತ್ತು ಭೂಗೋಳವನ್ನ ಬೋಧಿಸುತ್ತಾರೆ. ಇಂಗ್ಲಿಷ್ ಮತ್ತು ಭೂಗೋಳವನ್ನ ಸಿ ಮತ್ತು ಬಿ ಬೋಧಿಸುತ್ತಾರೆ. ಡಿ ಮತ್ತು ಎ ಗಣಿತ ಮತ್ತು ಹಿಂದಿಯನ್ನ ಬೋಧಿಸುತ್ತಾರೆ. ಯಾರು? ಡಿ ಮತ್ತು ಎ. ಇಲ್ಲಿ ಡಿ, ಇಲ್ಲಿ ಎ. ಡಿ ಮತ್ತು ಎ ಯಾವ ವಿಷಯ? ಗಣಿತ ಮತ್ತು ಹಿಂದಿ ವಿಷಯ.
ಯಾವುದು ಗಣಿತ ವಿಷಯ ಮತ್ತು ಹಿಂದಿ ವಿಷಯವನ್ನು ಬೋಧಿಸುತ್ತಾರೆ ಡಿ ಎನ್ನುವರು. ಎ ಎನ್ನುವರು ಆಲ್ರೆಡಿ ಹಿಂದಿ ರೈಟ್ ಮಾರ್ಕ್ ಹಾಕಿದ್ದೀವಿ, ಆದರೆ ಗಣಿತ ಇಲ್ಲ, ಗಣಿತನೂ ಸಹಿತ ಎ ಒಬ್ಬ ಶಿಕ್ಷಕರು ಬೋಧಿಸುತ್ತಾರೆ. ನೋಡ್ರಿ, ಇ ಮತ್ತು ಬಿ ಇತಿಹಾಸ ಮತ್ತು ಫ್ರೆಂಚ್ ಅನ್ನು ಬೋಧಿಸುತ್ತಾರೆ. ಇ ಮತ್ತು ಬಿ, ಇ ಶಿಕ್ಷಕರು ಬಿ ಶಿಕ್ಷಕರು ಇತಿಹಾಸ ಮತ್ತು ಬಿ ಶಿಕ್ಷಕರು ಏನು ಬೋಧಿಸುತ್ತಾರೆ? ಇತಿಹಾಸ ಮತ್ತು ಫ್ರೆಂಚ್ ಅನ್ನು ಬೋಧಿಸುತ್ತಾರೆ. ಈ ಶಿಕ್ಷಕರು ಏನು ಬೋಧಿಸುತ್ತಾರೆ? ಇತಿಹಾಸ ಮತ್ತು ಫ್ರೆಂಚ್ ಅನ್ನು ಬೋಧಿಸುತ್ತಾರೆ. ಇಷ್ಟು ನಮಗೆ ಇದು ಈ ಕೊಟ್ಟಿರುವಂತ ಪ್ರಶ್ನೆ ಇದು. ಆದರೆ ಅವರು ಕೇಳುವಂತ ಪ್ರಶ್ನೆ ಬೇರೆ ಇಲ್ಲಿ. ಅಂದ್ರೆ ಯಾರು ಯಾವ ವಿಷಯವನ್ನ ಬೋಧಿಸುತ್ತಾರೆ ಅಂತ ಕೇಳಿದ್ದಾರೆ. ನೋಡ್ರಿ, ಯಾರು ಅತಿ ಹೆಚ್ಚು ವಿಷಯವನ್ನ ಬೋಧಿಸುತ್ತಾರೆ ಅಂತ ಕೇಳಿದ್ದಾರೆ. ಎಣಿಸ್ಬೋದು ನೀವು. ಮೊದಲೇ ಒಬ್ಬ ಶಿಕ್ಷಕರು ಎಷ್ಟು ವಿಷಯಗಳನ್ನು ಹೇಳ್ತಾರೆ? ಎ ಅನ್ನುವ ಒಬ್ಬ ಶಿಕ್ಷಕ ಹಿಂದಿ, ಇಂಗ್ಲಿಷ್ ಮತ್ತು ಗಣಿತ ವಿಷಯವನ್ನ ಬೋಧಿಸುತ್ತಾರೆ. ಬಿ ಅನ್ನುವರ ಶಿಕ್ಷಕರು ಹಿಂದಿ, ಇಂಗ್ಲಿಷ್, ಭೂಗೋಳ, ಇತಿಹಾಸ, ಫ್ರೆಂಚ್ ಎಷ್ಟು ವಿಷಯಗಳು? 5 ವಿಷಯಗಳನ್ನು ಒಬ್ಬರೇ ಶಿಕ್ಷಕರು ಬೋಧಿಸುತ್ತಾರೆ. ಸಿ ಶಿಕ್ಷಕರು ಇಂಗ್ಲಿಷ್ ಮತ್ತು ಭೂಗೋಳವನ್ನು ಬೋಧಿಸುತ್ತಾರೆ. ಡಿ ಶಿಕ್ಷಕರು ಹಿಂದಿ ಮತ್ತು ಗಣಿತ ವಿಷಯವನ್ನು ಬೋಧಿಸುತ್ತಾರೆ. ಇಲ್ಲಿ ಈ ಶಿಕ್ಷಕರು ಇತಿಹಾಸ ಮತ್ತು ಫ್ರೆಂಚ್ ಅನ್ನು ಬೋಧಿಸುತ್ತಾರೆ. ಸ್ವಲ್ಪ ನೀವು ಇಲ್ಲಿ ಇಂಟು ಮಾರ್ಕ್ ಅನ್ನು ಹಾಕಿಕೊಳ್ಬೇಡಿ. ಸ್ವಲ್ಪ ನಿಮ್ಗೆ ನೋಡ್ಬೇಕಾದ್ರೆ ಸ್ವಲ್ಪ ಎಲ್ಲ ಕಡೆ ರೈಟ್ ಮಾರ್ಕ್ ಜೊತೆ ಕಾಣ್ತಾರೆ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇಷ್ಟೇ ಖಾಲಿ ಬಿಟ್ಟರೆ ನಿಮಗೆ ಸಡನ್ಲಿ ಆಗಿ ಎಷ್ಟು ಯಾವ ವಿಷಯಗಳನ್ನು ಬೋಧಿಸಿದ್ದಾರೆ ಅಂತ ಸ್ವಲ್ಪ ಸುಲಭವಾಗುತ್ತೆ. ಅಂದ್ರೆ ಇಲ್ಲಿ ನೀವು ಇಂಟು ಮಾರ್ಕ್ ಅನ್ನು ಹಾಕಿಕೊಂಡ್ರೆ ನಿಮಗೆ ಸ್ವಲ್ಪ ಸರಿ ಕಾಣಲ್ಲ ಅದು. ಅದಕ್ಕೆ ನೀವು ಇಷ್ಟೇ ಬರೆದುಕೊಂಡ್ರೆ ಸ್ವಲ್ಪ ನಿಮಗೆ ಯಾವ ಶಿಕ್ಷಕರು ಅತಿ ಹೆಚ್ಚು, ಇಲ್ಲಿ ಏನು ಕೇಳಿದರು, ಯಾರು ಅತಿ ಹೆಚ್ಚು ವಿಷಯವನ್ನು ಬೋಧಿಸುತ್ತಾರೆ ಅಂತ ಕೇಳಿದರೆ ನಮಗೆ 5 ವಿಷಯಗಳನ್ನು ಬೋಧಿಸುವಂತಹ ಶಿಕ್ಷಕರು ಬಿ. ಆನ್ಸರ್ ನೋಡ್ಬೋದು ಇಲ್ಲಿ. ಈ ಶಿಕ್ಷಕರು 5 ವಿಷಯಗಳನ್ನು ಬೋಧಿಸುತ್ತಾರೆ. ಈ ರೀತಿ ಪ್ರಶ್ನೆಗಳಿವೆ. ಇದರಲ್ಲಿ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. ನೋಡ್ರಲ್ಲಿ ಈ ಪ್ರಶ್ನೆಯನ್ನ, ಎರಡನೇ ಒಂದು ಪ್ರಶ್ನೆ ಇದರಲ್ಲಿ, ಭೂಗೋಳ ಬೋಧಿಸುವ ಶಿಕ್ಷಕರ ಜೋಡಿ ಯಾವುದು? ಅಂದರೆ ಭೂಗೋಳವನ್ನ ಬೋಧಿಸುವಂತ ಶಿಕ್ಷಕರು ಎಷ್ಟು ಜನ ಇದ್ದಾರೆ? ಭೂಗೋಳವನ್ನು ಬೋಧಿಸುವಂತ ಶಿಕ್ಷಕರು 2 ಜನರು. ಅವರು ಯಾರು ಶಿಕ್ಷಕರು ಬೋಧಿಸುತ್ತಾರೆ? ಬಿ ಮತ್ತು ಸಿ ಶಿಕ್ಷಕರು ಭೂಗೋಳವನ್ನು ಬೋಧಿಸುವಂಥದ್ದು. ಆಪ್ಷನ್ಸ್ ನಮಗೆ ಬಿ ಮತ್ತು ಸಿ ಅಂತ ಕರೆಕ್ಟ್ ಆಗಿರುವಂಥದ್ದು. ಈ ರೀತಿ ಪ್ರಶ್ನೆ ಇದೆ. ಇನ್ನೊಂದು ಪ್ರಶ್ನೆ ನೋಡೋಣ ಇದರಲ್ಲಿ. ಈ 3ನೇ ಪ್ರಶ್ನೆ ನೋಡ್ರಿ, ಇತಿಹಾಸ ಮತ್ತು ಫ್ರೆಂಚ್ ಎರಡನ್ನು ಬೋಧಿಸುವ ಶಿಕ್ಷಕರು ಯಾರಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡ್ಬೋದು ಈ ಪ್ರಶ್ನೆಗಳನ್ನು ಇದೇ ನಿಮಗೆ ಸಿಗತ್ತೆ. ಆನ್ಸರ್ ಯಾರು 2 ವಿಷಯಗಳನ್ನು, ಫ್ರೆಂಚ್ ಮತ್ತು ಇತಿಹಾಸವನ್ನ 2 ವಿಷಯಗಳನ್ನು ಯಾರು 2 ಶಿಕ್ಷಕರು ಬೋಧಿಸ್ತಾರೆ, ಆ 2 ಶಿಕ್ಷಕರು ಯಾರು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಮತ್ತೊಂದು ಪ್ರಶ್ನೆಯನ್ನ ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ. 2ನೇ ಪ್ರಶ್ನೆಯನ್ನು ನೋಡ್ರಿ. 2ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತ ನೋಡ್ರಿ. ಕಿರಣ್, ಗಿರೀಶ್ ಮತ್ತು ಹರೀಶ್ ಬುದ್ಧಿವಂತರು. ಕಿರಣ್, ಗಿರೀಶ್, ಹರೀಶ್ ಬುದ್ಧಿವಂತರು. ಕಿರಣ್, ರಾಜು, ಜಯೇಶ್ ಕಠಿಣ ಪರಿಶ್ರಮಿಗಳು. ಕಿರಣ್, ರಾಜು, ಜಯೇಶ್ ಎನ್ನುವರು 3 ವ್ಯಕ್ತಿಗಳು ಕಠಿಣ ಪರಿಶ್ರಮಿಗಳು. ರಾಜೇಶ್, ಹರೀಶ್, ಜಯೇಶ್ ಪ್ರಾಮಾಣಿಕರು. ಅದೇ ರೀತಿ ಕಿರಣ್, ಗಿರೀಶ್, ಜಯೇಶ್ ಮಹತ್ವಾಕಾಂಕ್ಷಿಗಳು. ಈ ಕೆಳಗಿನವುಗಳಲ್ಲಿ ಯಾರು ಕಠಿಣ ಪರಿಶ್ರಮಿಯು ಮಹತ್ವಾಕಾಂಕ್ಷಿಯೂ ಆಗಿಲ್ಲ? ಅಂದರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲೇ ಡೈರೆಕ್ಟ್ ಆಗಿ ಹಚ್ಚುವುದಕ್ಕೆ ಬರುವುದಿಲ್ಲ. ಆಪ್ಷನ್ಸ್ ಅನ್ನ ನಮಗೆ ಹುಡುಕಲಿಕ್ಕೆ ಬರುವುದಿಲ್ಲ. ನಾವು ಇಲ್ಲಿ ಬರೆದುಕೊಳ್ಬೇಕು. ಬರೆದುಕೊಂಡಾಗ ಒಂದು ಸ್ವಲ್ಪ ಈ ಪ್ರಶ್ನೆಗೆ ಒಂದು ಆನ್ಸರ್ ಅನ್ನು ಸಿಗುತ್ತೆ. ಸ್ವಲ್ಪ ನೋಡ್ರಿ, ನಿಮಗೆ ತಿಳಿಸ್ಕೊಡ್ತೀನಿ. 3 ವ್ಯಕ್ತಿಗಳು ಬುದ್ಧಿವಂತರು. ಯಾರ್ಯಾರು ಬುದ್ಧಿವಂತರು ಅಂತ ಬರೆದುಕೊಳ್ಳಿ ಇಲ್ಲಿ. ಬುದ್ಧಿವಂತರು, ಕಠಿಣ, ಇದು ಕಠಿಣ ಪರಿಶ್ರಮಿ ಅಂತಂದ್ರೆ ಅಷ್ಟೇ ಶಾರ್ಟ್ ಆಗಿ ಬರೆದುಕೊಳ್ಳಿ. ಇನ್ನೊಂದು ಪ್ರಾಮಾಣಿಕರು, ಇನ್ನೊಂದು ಮಹತ್ವಾಕಾಂಕ್ಷಿಗಳು ಅಂತಂದು ಬರೆದುಕೊಳ್ಳಿ. ಮಹತ್ವ ನೋಡ್ರಿ, 4 ಒಂದು ಸೂಚನೆಗಳಿವೆ. ಬುದ್ಧಿವಂತ, ಕಠಿಣ ಪರಿಶ್ರಮಿಗಳು, ಪ್ರಾಮಾಣಿಕರು, ಮಹತ್ವಾಕಾಂಕ್ಷಿಗಳು ಅಂತಂದು ಕೊಟ್ಟಿದ್ದಾರೆ. ಅವರು ಬುದ್ಧಿವಂತರು ಯಾರ್ಯಾರು? ಕಿರಣ್, ಗಿರೀಶ್, ಹರೀಶ್. ಇಲ್ಲಿ ಬರೆದುಕೊಳ್ಳಿ.
ಕಿರಣ್, ಗಿರೀಶ್, ಹರೀಶ್. ಇಲ್ಲಿ ಕಾಲಮನ್ನು ನೀವು ಸ್ವಲ್ಪ ನೀಟಾಗಿ ಬರ್ಕೊಂಡ್ರೆ ಸ್ವಲ್ಪ ಸುಲಭವಾಗಿದೆ. ಬುದ್ಧಿವಂತರು ಯಾರು? ಕಿರಣ್, ಗಿರೀಶ್, ಹರೀಶ್. ಇವರು 3 ಮಂದಿ ಬುದ್ಧಿವಂತರು. ಕಿರಣ್, ರಾಜು, ಜಯೇಶ್ ಕಠಿಣ ಪರಿಶ್ರಮಿಗಳು. ಕಠಿಣ ಪರಿಶ್ರಮಿಗಳು ಯಾರ್ಯಾರು? ಕಿರಣ್ ಆಗಿರ್ಬೋದು, ರಾಜು ಅನ್ನುವಂಥ ಒಬ್ಬ ವ್ಯಕ್ತಿ ಹೊಸದಾಗಿ ರಾಜು ಬರೆದುಕೊಳ್ಳಿ, ಹೆಸರು ಇಲ್ಲ, ಮತ್ತು ಜಯೇಶ್. ಇಷ್ಟು ಬರೆದುಕೊಳ್ಳಿ. ಯಾರ್ಯಾರು? ರಾಜು ಕಠಿಣ ಪರಿಶ್ರಮಿ, ಜಯೇಶ್ ಕಠಿಣ ಪರಿಶ್ರಮಿ. ಇನ್ ನೆಕ್ಸ್ಟ್ ರಾಜೇಶ್, ಹರೀಶ್, ಜಯೇಶ್ ಪ್ರಾಮಾಣಿಕರು. ಯಾರ್ಯಾರು? ರಾಜೇಶ್ ಇಲ್ಲ, ಬರೆದುಕೊಳ್ಳಿ. ರಾಜೇಶ್ ಏನು? ಪ್ರಾಮಾಣಿಕನು. ಹರೀಶ್ ಏನು? ಪ್ರಾಮಾಣಿಕರು. ಜಯೇಶ್ ಇವನು ಸಹಿತ ಪ್ರಾಮಾಣಿಕ. ಅದೇ ರೀತಿ ನೆಕ್ಸ್ಟ್ ಕಿರಣ್, ಗಿರೀಶ್, ಜಯೇಶ್. ಕಿರಣ್ ಎಲ್ಲನು? ಕಿರಣ್ ಏನು? ಇವ ಮಹತ್ವಾಕಾಂಕ್ಷಿ. ಕಿರಣ್ ಏನು? ಮಹತ್ವಾಕಾಂಕ್ಷಿ. ಗಿರೀಶನು ಸಹಿತ ಮಹತ್ವಾಕಾಂಕ್ಷಿ. ಜಯೇಶನು ಸಹಿತ ಮಹತ್ವಾಕಾಂಕ್ಷಿ. ನಮಗೆ ಅಷ್ಟರು ಯಾವ ಯಾವ ಒಂದು ಈ ಸೂಚನೆಗಳಲ್ಲಿ ಇದ್ದಾರೆ ಅಂತ ನೋಡ್ಬೋದು. ಕಿರಣನು ಬುದ್ಧಿವಂತ, ಕಠಿಣ ಪರಿಶ್ರಮಿಯು, ಮಹತ್ವಾಕಾಂಕ್ಷಿಯಾಗಿದ್ದಾನೆ, ಆದರೆ ಪ್ರಾಮಾಣಿಕನು ಅಲ್ಲ. ಗಿರೀಶನು ಬುದ್ಧಿವಂತ ಮತ್ತು ಮಹತ್ವಾಕಾಂಕ್ಷಿ ಮಾತ್ರ ಆಗಿರುವನು, ಕಠಿಣ ಪರಿಶ್ರಮಿಯೂ ಅಲ್ಲ, ಪ್ರಾಮಾಣಿಕನು ಅಲ್ಲ ಗಿರೀಶ. ಹರೀಶನು ಬುದ್ಧಿವಂತ ಮತ್ತು ಪ್ರಾಮಾಣಿಕನಾಗಿರುವಂತದ್ದು. ರಾಜು ಬರೀ ಕಠಿಣ ಪರಿಶ್ರಮಿ, ಬರೀ ದುಡುಕೋತ ಇರುವಂತದ್ದು. ಇಲ್ಲಿ ಬುದ್ಧಿವಂತನೂ ಅಲ್ಲ, ಪ್ರಾಮಾಣಿಕನೂ ಅಲ್ಲ, ಇಲ್ಲಿ ಮಹತ್ವಾಕಾಂಕ್ಷನೂ ಅಲ್ಲ. ಜಯೇಶ್ ಕಠಿಣ ಪರಿಶ್ರಮಿ, ಪ್ರಾಮಾಣಿಕ, ಮಹತ್ವಾಕಾಂಕ್ಷಿಯಾಗಿರುವನು. ರಾಜೇಶ್ ಬರೀ ಪ್ರಾಮಾಣಿಕನಾಗಿರುವಂಥದ್ದು. ಇಲ್ಲಿ ಇಬ್ಬರು ವ್ಯಕ್ತಿಗಳು ಬರೀ ಒಬ್ಬ ರಾಜು ಕಠಿಣ ಪರಿಶ್ರಮಿ, ರಾಜೇಶ್ ಪ್ರಾಮಾಣಿಕ, ಬರೀ ಒಂದೇ ಒಂದು ವಿಷಯದಲ್ಲಿ ಇರುವಂಥದ್ದು. ಅದಕ್ಕೆ ನಮಗೆ ಇಲ್ಲಿ ಪ್ರಶ್ನೆಯನ್ನು ಯಾವ ರೀತಿ ಕೇಳಿದ್ದಾರೆ ನೋಡ್ರಿ. ಈ ಕೆಳಗಿನ ಯಾರು ಕಠಿಣ ಪರಿಶ್ರಮಿಯು ಮಹತ್ವಾಕಾಂಕ್ಷಿಯೂ ಆಗಿಲ್ಲ? ಈ ಕೆಳಗಿನ ಯಾರು ಕಠಿಣ ಪರಿಶ್ರಮಿಯು? ಕಠಿಣ ಪರಿಶ್ರಮಿ ಯಾರ್ಯಾರು? ಕಿರಣ್ ಇದ್ದಾನೆ, ರಾಜು ಇದ್ದಾನೆ, ಜಯೇಶ್ ಇದ್ದಾನೆ. ಇವರು 3 ಮಂದಿ ಆಗಲ್ಲ. ಇಲ್ಲಿ ಕಿರಣ್, ರಾಜು, ಇನ್ನೊಬ್ಬರು ಜಯೇಶ್ ಕೊಟ್ಟಿಯಲ್ಲ. ಇವರು 3 ಮಂದಿ ಕಠಿಣ ಪರಿಶ್ರಮಿಗಳು. ಇನ್ನೊಂದು ಯಾವುದು? ಮಹತ್ವಾಕಾಂಕ್ಷಿಯೂ ಆಗಿಲ್ಲ. ಮಹತ್ವಾಕಾಂಕ್ಷಿ ಯಾರ್ದಾರೆ? ಇನ್ನೊಬ್ರು ಇಲ್ಲಿ ನೋಡ್ಬೋದು, ಕಿರಣ್, ಗಿರೀಶ್ ಮತ್ತು ಜಯೇಶ್. ಈ ಜಯೇಶ್ 3 ಮಂದಿ ಮಹತ್ವಾಕಾಂಕ್ಷಿಗಳು. ಇಲ್ಲಿ ನಮಗೆ ರಾಜುನು ಕಠಿಣ ಪರಿಶ್ರಮಿ ಮತ್ತು ಗಿರೀಶನು ಕಠಿಣ ಪರಿಶ್ರಮಿ, ಜಯೇಶನು ಕಠಿಣ ಪರಿಶ್ರಮಿ. ಅದೇ ರೀತಿ ಕಿರಣ್ ಮಹತ್ವಾಕಾಂಕ್ಷಿ, ಗಿರೀಶನು ಮಹತ್ವಾಕಾಂಕ್ಷಿ, ಜಯೇಶನು ಮಹತ್ವಾಕಾಂಕ್ಷಿ. ಈ 3 ಮಂದಿ, ಈ ಕಿರಣ್ ಆಗಿರ್ಬೋದು, ಕಿರಣ್ ಆಗಿರ್ಬೋದು, ಗಿರೀಶ್ ಆಗಿರ್ಬೋದು, ರಾಜು ಆಗಿರ್ಬೋದು, ಇವರು ಕಠಿಣ ಮತ್ತು ಮಹತ್ವಾಕಾಂಕ್ಷಿಗಳು ಆಗಿದ್ದಾರೆ. ಆದರೆ ಹರೀಶನು ಕಠಿಣ ಮತ್ತು ಪರಿಶ್ರಮಿಯೂ ಅಲ್ಲ, ಮಹತ್ವಾಕಾಂಕ್ಷಿಯೂ ಅಲ್ಲ. ಯಾರು? ಹರೀಶನು. ಇದು ಆನ್ಸರ್ ಆಗುತ್ತೆ ನಮಗೆ. ನೋಡ್ರಿ, ಈ ಕೆಳಗಿನ ಯಾರು ಕಠಿಣ ಪರಿಶ್ರಮಿಯು ಮಹತ್ವಾಕಾಂಕ್ಷಿಯೂ ಅಲ್ಲ? ಇವನು ಕಠಿಣ ಪರಿಶ್ರಮಿಯು ನೋಡ್ಬೋದು. ಇಲ್ಲಿ ಗಿರೀಶನು ಸಹಿತ ಕಠಿಣ ಪರಿಶ್ರಮಿಯೂ ಅಲ್ಲ, ಮಹತ್ವಾಕಾಂಕ್ಷಿಯಾಗಿದ್ದಾನೆ ಅವನು. ರಾಜು ಸಹಿತ ಕಠಿಣ ಪರಿಶ್ರಮಿ ಆಗಿದ್ದಾನೆ. ಹರೀಶನು ಎಲ್ಲಿ ನೋಡ್ರಿ, ಹರೀಶ ಇದ್ದನು, ಇವನು ಕಠಿಣ ಪರಿಶ್ರಮಿಯೂ ಅಲ್ಲ, ಮಹತ್ವಾಕಾಂಕ್ಷಿಯೂ ಅಲ್ಲ. ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಇದರ ಒಂದು ಇಟ್ಟುಕೊಂಡು ಇನ್ನೊಂದು ಪ್ರಶ್ನೆಯನ್ನ ಕೇಳೋಣ. ಈ ಪ್ರಶ್ನೆಯಲ್ಲಿ ನೋಡ್ರಿ, ಯಾರು ಬುದ್ಧಿವಂತರು
ಮತ್ತು ಪ್ರಾಮಾಣಿಕರಾಗಿದ್ದಾರೆ, ಆದರೆ ಕಠಿಣ ಪರಿಶ್ರಮಿಯೂ ಅಲ್ಲ. ಅವರು ಬುದ್ಧಿವಂತನೂ ಆಗಿರಬೇಕು, ಪ್ರಾಮಾಣಿಕನೂ ಆಗಿರಬೇಕು, ಆದರೆ ಕಠಿಣ ಪರಿಶ್ರಮಿ ಆಗಿರಬಾರದು. ಆಪ್ಷನ್ಸ್ ಅನ್ನು ನೋಡೋಣ. ಹರೀಶ್, ಗಿರೀಶ್, ಜಯೇಶ್, ರಾಜ್. ಹರೀಶ್ ಅನ್ನು ನೋಡೋಣ ಮೊದಲು. ಹರೀಶ್ ನೋಡ್ರಿ, ಈತನು ಬುದ್ಧಿವಂತನು, ಪ್ರಾಮಾಣಿಕನಾಗಿದ್ದಾನೆ, ಆದರೆ ಕಠಿಣ ಪರಿಶ್ರಮಿಯೂ ಅಲ್ಲ. ನೋಡ್ಬೋದು ಇಲ್ಲಿ, ಈತನು ಕಠಿಣ ಪರಿಶ್ರಮಿಯೂ ಅಲ್ಲ. ಇದು ನಮಗೆ ಆಪ್ಷನ್ಸ್ 1 ಕರೆಕ್ಟ್ ಆಗಿ ಅನಿಸುತ್ತೆ. ಆದರೆ ಬಿ ಅನ್ನು ನೋಡೋಣ. ಗಿರೀಶ್ ಅನ್ನು ನೋಡೋಣ. ನೋಡ್ರಿ, ಗಿರೀಶನು ಬುದ್ಧಿವಂತನು, ಕರೆಕ್ಟ್ ಆಗಿದೆ, ಆದರೆ ಪ್ರಾಮಾಣಿಕನು ಅಲ್ಲ. ಈತನು ಪ್ರಾಮಾಣಿಕನು ಅಲ್ಲ. ಗಿರೀಶನು ಇಲ್ಲಿ ಅವರು ಏನು ಹೇಳಿದ್ದಾರೆ? ಬುದ್ಧಿವಂತ ಮತ್ತು ಪ್ರಾಮಾಣಿಕನಾಗಿರಬೇಕು, ಬುದ್ಧಿವಂತ ಮತ್ತು ಪ್ರಾಮಾಣಿಕವಾಗಿರಬೇಕು, ಆದರೆ ಕಠಿಣ ಪರಿಶ್ರಮಿಯು ಆಗಿರಬಾರದು. ನೋಡ್ರಿ, ಈತನು ಪ್ರಾಮಾಣಿಕನಾಗಿದ್ದಾನೆ, ಬುದ್ಧಿವಂತನಾಗಿದ್ದಾನೆ, ಈತನು ಪ್ರಾಮಾಣಿಕನಲ್ಲ. ಇದು ತಪ್ಪಾಗಿರುವಂಥದ್ದು. ಜಯೇಶ್ ಅನ್ನು ನೋಡೋಣ. ಜಯೇಶ್ ಈತನು ಬುದ್ಧಿವಂತನೂ ಅಲ್ಲ. ಇದನ್ನ ಬಿಟ್ಟು ಬಿಡುವುದು ಈಗ. ಅಂದ್ರೆ ಇವನು ಅವ್ರೇನ್ ಹೇಳ್ಯಾರು? ಅವನು ಬುದ್ಧಿವಂತ ಆಗಿರಬೇಕು, ಪ್ರಾಮಾಣಿಕನಾಗಿರಬೇಕು, ಆದರೆ ಕಠಿಣ ಪರಿಶ್ರಮಿಯು ಆಗಿರಬಾರದು ಅಂತಂದು ಕೇಳಿದ್ದಾರೆ. ಅದಕ್ಕೆ ಅವನು ಜಯೇಶ್ ಇವನು ಬುದ್ಧಿವಂತನೂ ಅಲ್ಲ, ಇದನ್ನು ಬಿಟ್ಟು ಬಿಡು. ರಾಜ್ ಎನ್ನುವಂತ ಒಬ್ಬ ವ್ಯಕ್ತಿ, ರಾಜ್ ನೋಡು, ಈತನು ಸಹಿತ ರಾಜ್ ಮತ್ತು ರಾಜು ಎರಡೂ ಒಂದೇ. ಈತ ವ್ಯಕ್ತಿ ಬುದ್ಧಿವಂತನೂ ಸಹಿತ ಅಲ್ಲ, ಈತನನ್ನು ಬಿಟ್ಟು ಬಿಡಬೇಕು. ನಮ್ಗೆ ಆಪ್ಷನ್ಸ್ ಯಾವ್ದಾಗುತ್ತೆ ನೋಡ್ರಿ. ಹರೀಶ್ ಏನಾಗಿದ್ದಾನೆ ನೋಡ್ರಿ? ಬುದ್ಧಿವಂತನೂ ಆಗಿದ್ದಾನೆ, ಪ್ರಾಮಾಣಿಕನೂ ಆಗಿದ್ದಾನೆ, ಆದರೆ ಈತನು ಕಠಿಣ ಪರಿಶ್ರಮಿಯೂ ಅಲ್ಲ. ಆಪ್ಷನ್ಸ್ ನಮಗೆ ಎ ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುವಂಥದ್ದು. ಈ ರೀತಿ ಪ್ರಶ್ನೆಗಳಿದೆ. ಇನ್ನು ಮತ್ತೊಂದು ಪ್ರಶ್ನೆಯನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಈ ಕೊನೆಯ ಪ್ರಶ್ನೆಯನ್ನು ಬಿಡಿಸೋಣ. ನೋಡ್ರಿ, ಈ ಕೊನೆಯ ಪ್ರಶ್ನೆ ಏನಿದೆ ನೋಡ್ರಿ, ಸ್ವಲ್ಪ ABCD ಎಂಬ 4 ಜನರಿದ್ದಾರೆ. ಅವರು ಕ್ರಿಕೆಟ್, ಫುಟ್ಬಾಲ್, ಹಾಕಿ ಮತ್ತು ಬ್ಯಾಡ್ಮಿಂಟನ್ ಆಟವನ್ನು ಆಡುತ್ತಾರೆ. 4 ಜನ ಸ್ನೇಹಿತರು ಈ 4 ಪಂದ್ಯಗಳನ್ನು ಆಡುತ್ತಾರೆ. ಈ 4 ಪಂದ್ಯಗಳನ್ನು ಆಡುತ್ತಾರೆ, ಅದು ಕ್ರಮವಾಗಿ ಅಲ್ಲ. ಏನು ಸಂಖ್ಯೆ ABCD ಅಂತ ಕೊಟ್ಟಿದ್ದಾರೆ, ಇವೇ ಕ್ರಮವಾಗಿ ಇರುವಂಥದ್ದಲ್ಲ. ಇಲ್ಲಿ ಕೊಟ್ಟಿರುವಂಥದ್ದು ಇವುಗಳನ್ನು ನೋಡಿಕೊಂಡು ನಾವು ಇಲ್ಲಿ ಕಾಲಮ್ ಅನ್ನು ಹಾಕಿಕೊಳ್ಬೇಕು. ನೋಡ್ರಿ, A ಮತ್ತು B ಫುಟ್ಬಾಲ್ ಮತ್ತು ಹಾಕಿ ಆಡುತ್ತಾರೆ. ಮೊದಲು ನಾವು ಈ ಎಷ್ಟು ಜನರಿದ್ದಾರೆ ಅಂತ ಬರೆದುಕೊಳ್ಳೋಣ. ವ್ಯಕ್ತಿ, ಇಲ್ಲಿ ಸುಮ್ಮನೆ ನೀವು ಶಾರ್ಟ್ ಆಗಿ ವ್ಯಕ್ತಿ ಅಂತ ಬರೆದುಕೊಳ್ಳಿ. BCD. ಆಟ ಯಾವುದು ಇರುವುದು? ಆಟ. ನೋಡ್ರಿ, ಆಟ ಯಾವ್ಯಾವ ಬರ್ತಾವು? ಕ್ರಿಕೆಟ್ ಒಂದು, ಫುಟ್ಬಾಲ್, ಹಾಕಿ, ಬ್ಯಾಡ್ಮಿಂಟನ್. ಇಷ್ಟು ಪಂದ್ಯಗಳು ಇವೆ. ಈ ಪಂದ್ಯಗಳು ಇವರು ಯಾವ ಆಟವನ್ನು ಆಡ್ತಾರೆ ಈ ವ್ಯಕ್ತಿಗಳು ಅಂತ ನೋಡ್ರಿ. A ಮತ್ತು B ಫುಟ್ಬಾಲ್ ಮತ್ತು ಹಾಕಿ ಆಡುತ್ತಾರೆ. A ಮತ್ತು B ಫುಟ್ಬಾಲ್ ಮತ್ತು ಹಾಕಿ ಆಡ್ತಾರೆ ಅಂತ, ಫುಟ್ಬಾಲ್ ಮತ್ತು ಹಾಕಿಯನ್ನು A ಮತ್ತು B ವ್ಯಕ್ತಿಗಳು ಫುಟ್ಬಾಲ್ ಮತ್ತು ಹಾಕಿಯನ್ನು ಆಡುತ್ತಾರೆ. ಇವರು ಇಬ್ಬರು ವ್ಯಕ್ತಿಗಳು ಫುಟ್ಬಾಲ್ ಮತ್ತು ಹಾಕಿಯನ್ನು ಆಡ್ತಾರೆ. C ಮತ್ತು D ಕ್ರಿಕೆಟ್ ಮತ್ತು ಬ್ಯಾಡ್ಮಿಂಟನ್ ಆಡುತ್ತಾರೆ. C ಮತ್ತು D, ಈ C ಮತ್ತು D ಯಾವ ಆಟವನ್ನ? ಕ್ರಿಕೆಟ್ ಮತ್ತು ಇನ್ನೊಂದು ಯಾವುದು? ಬ್ಯಾಡ್ಮಿಂಟನ್ ಸಹಿತ ಆಡುತ್ತಾರೆ. B ಮತ್ತು C ಕ್ರಿಕೆಟ್ ಮತ್ತು ಫುಟ್ಬಾಲ್ ಆಡುತ್ತಾರೆ. ನೋಡ್ರಿ, B ಮತ್ತು C ಕ್ರಿಕೆಟ್ ಮತ್ತು ಫುಟ್ಬಾಲ್. B ಏನಿದ್ದಾನೆ? B ಕ್ರಿಕೆಟ್ ಅನ್ನು ಆಡುತ್ತಾನೆ, ಫುಟ್ಬಾಲ್ ಅನ್ನು ಆಡುತ್ತಾನೆ. C
ಕ್ರಿಕೆಟ್ ಅನ್ನು ಆಡುತ್ತಾನೆ ಮತ್ತು ಫುಟ್ಬಾಲ್ ಅನ್ನು ಸಹಿತ ಆಡುತ್ತಾನೆ. ಎ ಮತ್ತು ಡಿ ಬ್ಯಾಡ್ಮಿಂಟನ್ ಮತ್ತು ಹಾಕಿ ಆಡುತ್ತಾರೆ. ಎ ಮತ್ತು ಡಿ ಇಲ್ಲಿ ನೋಡ್ರಿ, ಎ ಬ್ಯಾಡ್ಮಿಂಟನ್ ಆಡುತ್ತಾನಂತೆ, ಹಾಕಿನೂ ಆಡ್ತಾನೆ. ಈ ಡಿ ಅನ್ನುವಂಥ ವ್ಯಕ್ತಿ ಈತನು ಸಹಿತ ಬ್ಯಾಡ್ಮಿಂಟನ್ ಆಡ್ತಾನೆ ಮತ್ತು ಹಾಕಿಯನ್ನು ಸಹಿತ ಆಡುತ್ತಾನೆ. ಹಾಗಾದರೆ ಈ ಕ್ರಿಕೆಟ್ ಆಡುವವರು ಯಾರು? ಕ್ರಿಕೆಟ್ ಆಡುವಂಥ ವ್ಯಕ್ತಿಗಳು ಯಾರ್ಯಾರು? ಈ ಒಂದು ಕ್ರಿಕೆಟ್ ಆಡುವಂಥ ವ್ಯಕ್ತಿಗಳು ಇವರು. ಈ ಕ್ರಿಕೆಟ್ ಆಡುವಂಥ ವ್ಯಕ್ತಿಗಳು ಎಷ್ಟು ಜನ? 3 ಜನ. ಅವರು ಯಾರ್ಯಾರು? ಬಿ ಸಿ ಡಿ. ಇದೇ ನಮಗೆ ಆನ್ಸರ್, ಬಿ ಸಿ ಡಿ. ಹಾಗಾದರೆ ಕ್ರಿಕೆಟ್ ಆಡುವಂಥ ಆಟಗಾರರು ಯಾರು? ಬಿ ಸಿ ಡಿ ಆಗಿರುವಂಥದ್ದು. ನೋಡ್ರಿ, ಎಲ್ಲಿದ್ದಾವ ನೋಡ್ರಿ, ಸಿ ಡಿ ಬಿ ಅಂದರೆ ಸ್ವಲ್ಪ ಉಲ್ಟಾ ಆದ್ರೂ ನಡೀತೈತಿ. ಸ್ವಲ್ಪ ಅಂದರೆ ನಮಗೆ ಆಪ್ಷನ್ಸ್ನಲ್ಲಿ ಇದ್ರೆ ಸಾಕು. ಬಿ ಆಗಿರ್ಬೋದು, ಸಿ ಆಗಿರ್ಬೋದು. ನೋಡ್ರಿ, ಬಿ ಸಿ ಡಿ ಇದು ಆಪ್ಷನ್ಸ್ ನಮಗೆ ಕರೆಕ್ಟ್ ಆಗಿರುವಂಥದ್ದು. ನಿಮಗೆ ಇನ್ನೊಂದು ಪ್ರಶ್ನೆಯನ್ನು ಕೊಡ್ತೀನಿ ನೋಡ್ರಿ. ಒಂದು ನೋಡ್ರಿ, ಈ ಪ್ರಶ್ನೆಯಲ್ಲಿ ಕೊನೆಯ ಪ್ರಶ್ನೆಯನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿ ಪ್ರಶ್ನೆಯನ್ನು ಬರೆದುಕೊಳ್ಳಿ. ಫುಟ್ಬಾಲ್ ಮತ್ತು ಬ್ಯಾಡ್ಮಿಂಟನ್ ಆಡದೇ ಇರುವಂಥ ವ್ಯಕ್ತಿಗಳು ಎಷ್ಟು ಜನರು? ನೋಡ್ಲಿ ಪ್ರಶ್ನೆ. ವ್ಯಕ್ತಿಗಳು ಯಾರು? ಆಪ್ಷನ್ಸ್ ಅನ್ನ ಹೇಳ್ತೀನಿ ನೋಡ್ರಿ. ಈ ರೀತಿ ಪ್ರಶ್ನೆ ಕೊಟ್ಟಿದ್ದೀವಿ, ಇದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟು ಪಜಲ್ಸ್ ಅನ್ನುವಂಥ ಒಂದು ಅಧ್ಯಾಯ ಚಾಪ್ಟರ್ ಕ್ಲೋಸ್ ಆಯಿತು. ಸ್ವಲ್ಪ ನೀವು ದಿನನಿತ್ಯ ಪ್ರಾಕ್ಟೀಸ್ ಮಾಡಿ ಬರೆದುಕೊಳ್ಳಿ. ಈ ಬರೆದುಕೊಂಡ್ರೆ ನಿಮಗೆ ದಿನನಿತ್ಯ ಪ್ರಾಕ್ಟೀಸ್ ಮಾಡೋದಕ್ಕೆ ಸುಲಭವಾಗುತ್ತೆ. ಥ್ಯಾಂಕ್ ಯು.